ಅವರೆಲ್ಲ ರೆಸ್ಟ್ ತಗೋಲಿಕ್ಕೆ ಇಷ್ಟ ಹಳ್ಳಿ ಆದ್ಮೇಲೆ ಒಂದೊಂದು ಕಡೆ ಟೆಂಟ್ ಹಾಕಿರ್ತಿದ್ರು. ಅಲ್ಲಿ ಮತ್ತೆ ಮುಂಜಾನೆ ಎದ್ದು ಎಲ್ಲ ಸ್ನಾನದಿಯಲ್ಲಿ ಮುಗಿಸ್ಕೊಂಡು ಬಾತ ಮುಂದೆ ಹೋಗೋ ಯುದ್ಧ ಮಾಡುವಾಗನು ಯುದ್ಧ ಮುಗಿದ ಮ್ಯಾಗನೂ ಒಂದೊಂದು ಪದ್ಧತಿ ಇತ್ತು. ಅವಾಗ ಈ ಒಂದು ಹುಡುಗಿ ಅಲ್ಲಿ ಓಡಾಡ್ತಿದ್ದಳು, ಸಣ್ಣ ಹುಡುಗಿ. ಆ ರಾಜ ನೋಡ್ತಾನೆ, ಇಂದ್ರನ ರಾಜ ನೋಡಿ ಆ ಹುಡುಗಿಯಲ್ಲಿರುವಂತ ಕ್ಷಾತ್ರ ತೇಜ, ಆ ಒಂದು ಹುಡುಗಿಯ ಆಕ್ಟಿವಿಟೀಸ್ ನೋಡಿದ್ಮೇಲೆ ಅನಿಸ್ತದ ಇದು ಯಾರು ಹುಡುಗಿ ಅಂತ ಕೇಳ್ತಾರೆ. ಇಲ್ಲ ನಮ್ಮ ಊರಾಗ ಹಿಂಗೊಬ್ಬ ಹಾಲ ಮತ್ತದ ಇಂಥವ್ರ ಮಗಳ ಕೇಳ್ತಾರೆ. ಅವಾಗ ರಾಜ ಹುಡುಗಿನ ಅವ್ರ ತಂದೆ ತಾಯಿಯಿಂದ ಕರ್ಕೊಂಡು ಆ ಹುಡುಗಿನ ಬೆಳೆಸಿ ತನ್ನ ಮಗಗ ಆ ಹುಡುಗಿನ ಲಗ್ನ ಮಾಡಿಕೊಡ್ತಾನೆ. ಕೆಲವು ದಿವಸ ನಂತರ ಅದೆಲ್ಲ ಶಸ್ತ್ರಾಭ್ಯಾಸ ಎಲ್ಲ ಕಲಿಸಿರ್ತಾರೆ. ಆ ಹೆಣ್ಮಗ ಹೆಂಗ್ ತಯಾರಾಗಿಬಿಟ್ಟಿರ್ತಾಳ, ಮುಂದೊಂದು ಯುದ್ಧದಾಗ ಏನ ಮಗ ಏನಿರ್ತಾನಲ್ಲ ಅವನು ಒಂದು ಯುದ್ಧದಾಗ ಹುತಾತ್ಮ ಆಗ್ತಾನೆ. ಆದಾಗ ಅವು ಬಾಳಿ ಕೆಟ್ಟ ಪದ್ಧತಿ ಇತ್ತು. ಕೆಲವೊಂದು ಸತಿ ಸಹಗಮನ ಪದ್ಧತಿ ಇರ್ತಿತ್ತು. ಗಂಡ ಸತ್ತಂದ್ರೆ ಬೆಂಕಿಗೆ ಹಾರಲೇಬೇಕು, ಮತ್ತೊಂದು ಲಗ್ನ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮುಂಜಾನೆ ಎದ್ದು ಮುದ್ದೆ ನೋಡಬಾರ್ದಂತೆ ಎಲ್ಲ ಕೆಟ್ಟ ಕೆಟ್ಟ ಸಂಪ್ರದಾಯ ಇದ್ದಾಗ ಆ ರಾಜ ಮಾವ ಏನಿರ್ತಾನ ನಾವು ಹೇಳ್ತಾನ, ಇಲ್ಲ ನನ್ನ ರಾಜ್ಯಕ್ಕೆ ನನ್ನ ಸೊಸಿನೇ ಮಹಾರಾಣಿ ಆಗ್ಬೇಕಂತೇಳಿ ರಾಜಮಾತ ಅಹಿಲ್ಯಾಬಾಯಿ ಹೋಳ್ಕರ್ನ ಅಲ್ಲಿ ಮಿಂದೂರ್ನ ರಾಣಿ ಅಂತೇಳಿ ಮಾಡ್ತಾನ. ಈ ಹೆಣ್ಮಗಳು ಸತಿ ಸಗಮನ ಪದ್ಧತಿ ತೆಗೆದು ಬಿಡ್ತಾರೆ ತಮ್ಮ ರಾಜ್ಯದಲ್ಲಿ. ವಿಧವಾ ಹೆಣ್ಮಕ್ಳು ಮತ್ತೆ ಲಗ್ನ ಆಗ್ಬೇಕು ಅನ್ನೋಂತ ಆದೇಶ ಮಾಡ್ತಾರ. ಅಷ್ಟೇ ಅಲ್ಲ, ಕಾಶಿ ವಿಶ್ವನಾಥ ಗುಡಿ ಹಿಡಿದು ಯಾರ್ಯಾರ ಮೊಘಲರು ಭಾರತದ ಹಿಂದೂ ದೇವಸ್ಥಾನಗಳನ್ನ ಔರಂಗಜೇಬ ಅಕ್ಬರ ಇವರೆಲ್ಲ ಏನ್ ಖರೀದ್ರಲ್ಲ ಅಂತಾದ್ರೂ 3,500 ಗುಡಿಗಳನ್ನು ನಿರ್ಮಾಣ ಮಾಡದಂತ ಹೆಣ್ಮಗಳು ರಾಜಮಾತಾ ಅಹಿಲ್ಯಾಬಾಯಿ ಹೇಳ್ತಾರೆ. ಅದಕ್ಕೆ ರಾಜಮಾತಾ ಕರೆದಾರ. ಬಹಳ ಸುಮಾರು 25 ವರ್ಷ ಆಡಳಿತ ಮಾಡ್ತಾರೆ. ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಆಡಳಿತ ಅಂದ್ರ ಸುವರ್ಣ ಯುಗ ಕರ್ದ ಅಂತ ಒಬ್ಬ. ಇವತ್ತು ನೋಡ್ರಿ ಕಾಶಿ ವಿಶ್ವನಾಥ ಗುಡಿ ಮುಂದೆ ನೀವು ಹೋದ್ರಂದ್ರೆ ಈ ಹೆಣ್ಮಗಳದು ಲಿಂಗ ಹಿಡ್ಕೊಂಡು ಕೂತಿತ್ತು. ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಕಾಶಿ ಕಾರಿಡಾರ್ ಏನು ಉದ್ಘಾಟನೆ ಮಾಡಿದಾಗ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಉದ್ಘಾಟನೆ ಮಾಡಿದ್ರು. ಮಹಾರಾಷ್ಟ್ರದಾಗ ಯಾವುದೇ ಜ್ಯೋತಿರ್ಲಿಂಗಕ್ಕೆ ಹೋಗ್ರಿ ನೀವು, ಅಲ್ಲಿ ರಾಜಮಾತಾ ಅಂದ್ರೆ ಒಂದು ಮೂರ್ತಿ ಇರಲೇಬೇಕು. ಯಾಕಂದ್ರೆ ಈ ತಾಯಿ ಹಿಂದೂ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನು ಉಳಿಸುವಂತ ಪುಣ್ಯಾತ್ಮೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಶಿವಾಜಿ ಮಹಾರಾಜರು ನಾ ಹೇಳಿದ್ರೆ ಈಗ ಶಿವಾಜಿ ಮಹಾರಾಜರನ್ನ ಹುಟ್ಟದೇ ಇದ್ರೆ ನಾವು ಯಾರೂ ಈ ದೇಶದಲ್ಲಿ ಕೇಸರಿ ಹಾಕೊಂಡು ಅಡ್ಡಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಮೊಘಲರು ಔರಂಗಜೇಬನ ಕಾಲಕ್ಕೆ ನೀವೆಲ್ಲ ಮನೆ ಸಿನಿಮಾ ನೋಡಿರ್ಬೇಕಲ್ಲ, ಸಂಭಾಜಿ ರಾಜೆಯವ್ರದು ನೋಡ್ರಿಲ್ಲ ಚಾವ ಎಷ್ಟು ಕ್ರೂರ ಇದ್ರು ಅನ್ನೋಂಥದ್ದು ನೀವು ಲೆಕ್ಕ ಹಾಕಿ. ಬರೀ ನೀನ್ ಧರ್ಮ ಇಸ್ಲಾಂ ಧರ್ಮ ಸ್ವೀಕಾರ ಮಾಡು, ನಿನಗೆ ನಿನ್ನ ರಾಜ್ಯ ಬಿಟ್ಕೊಡ್ತೀನಿ ಅಂದ್ರ ಕೊನೆಯವರೆಗೂ ತೊಗಲು ಸುಲಿತಾರೆ, ಉಗುರು ಕಿತ್ತಾರೆ. ಕಬ್ಬಿಣದ ಕಾಯಿಸಿದಂತ ಕಬ್ಬಿಣದ ಇದನ್ನ ಕಣ್ಣಾಗಿ ಚೂಸ್ತಾರೆ. ಶಿವಾಜಿ ಮಹಾರಾಜರ ಮಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅದಕ್ಕೆ ಧರ್ಮಾಂತರಕ್ಕೆ ಒಪ್ಪದೇ ಇರುವುದಂತಲೇ ನಮ್ಮ ಧರ್ಮ ಇವತ್ತು ಹಿಂದೂ ಧರ್ಮ ಉಳಿಲಿಕ್ಕೆ ಕಾರಣ ಅವರೆಲ್ಲ ಪುಣ್ಯಾತ್ಮನ ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾರೆ. ಅವ್ರು ನಮಗಾಗತ್ತ ಇವತ್ತು ನೋಡ್ತಾ ಇದ್ದೀರಿ. ಮಹಾತ್ಮ ಬಸವೇಶ್ವರ ಕಾಲಕ್ಕೆ ಇವು ಸಾಬ್ರು ಇರ್ಲಿಲ್ಲ ಬಿಡ್ರಿ. ಅವಾಗ ಅವ್ರು ಇಲ್ಲೇ ಈ ಜನ್ಮ ಇದು ಹುಟ್ಟಿದ್ದೇ ಇಲ್ಲ, ಇದು ಧರ್ಮನೇ. ಅವಾಗ ಸಮಾನತೆ ಸಲುವಾಗಿ ಬಸವಣ್ಣವ್ರು ಹೋರಾಟ ಮಾಡಿದ್ರು. ಬುದ್ಧ ಬಸವ ಅಂಬೇಡ್ಕರ್ ಅಂತ ಕರೀತಾರಲ್ಲ, ಅವತ್ತು ಬಸವಣ್ಣವರು ಸಮಾನತೆ ತರಬೇಕು, ಅಂತರ್ಜಾತಿ ವಿವಾಹ ಮಾಡಬೇಕು, ದಲಿತರನ್ನ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನೋಡುವಂತ ಕಾಲದಲ್ಲಿ ಬಸವಣ್ಣವರು ಕ್ರಾಂತಿ ಮಾಡಿದ್ರು. ಅವರು ಮಾಡಿದಂತ ಕ್ರಾಂತಿ ಕೆಲವೊಂದು ಮಂದಿಗೆ ಅದು ನೋಡೋದಾಗಲಿಲ್ಲ. ಅದಕ್ಕನೇ ಕೂಡಲ ಸಂಗಮದಲ್ಲಿ ಐಕ್ಯರಾದರು ಅಂತ ಹೇಳ್ತಾರೆ. ಅವರನ್ನ ಈಗ ಹೆಂಗ ನೋಡ್ರಿ, ನಮ್ಮಲ್ಲಿ ನಡೆದತ್ತಲ್ಲ, ಈಗ ಬಿಜಾಪುರ ನಿನ್ನೆ ಮಾಡ್ಯಾರಲ್ಲ ನನ್ನ ಮಕ್ಕಳು.
ಫೋಟೋ ಚಪ್ಪಲಿ ಹೊಡಿತಾರ ಮಕ್ಕಳು. ಇನ್ನು 2 ವರ್ಷ ತೆಗ್ರಿ ಮಕ್ಕಳಿಗೆ ಸರ್ಕಾರ ಹೋದ್ಮೇಲೆ ಬರ್ತೀವಿ ನಾವೇ. ನೀವು ಯಾರ್ಯಾರು ವಿಡಿಯೋ ಅದಾವಲ್ಲ ಅವ್ರ ಹೊರಗೆ ನಿಮ್ ಚಪ್ಪಲಿಲ್ಲ ಹೊಡೆಸಲಿಲ್ಲ ಅಂತ ನೋಡೋಣ. ಒಂದಿಬ್ರು ಅಣ್ಣಗಳು ನನಗೆ ಚಾಲೆಂಜ್ ಮಾಡ್ಯಾರ, ನಾಳೆ ಬಸವ ಜಯಂತಿ ದಿವಸ ಅವ್ರಿಗೆ ಉತ್ತರ ಕೊಡೋದು ನಾ ಇಬ್ರು ಮಕ್ಕಳಿಗೆ ಭಾಳ ಹಾರಾಡ್ಯಾರ. ನಿಂಗೆ ಸಾಬ್ರ ಮುಂದೆ ಹಾರಾಡ್ತಾರ ಮಕ್ಕಳು, ಮುಂದ ಸಾಬ್ರದ ಅಟ್ಟೆ ಹುಟ್ಟು ಬೆಳಂಗ್ ಮಾಡ್ತೀನಿ. ಯಾಕಂದ್ರೆ ಅವರು ಅರ್ಧ ಸಾಬ್ರೆ ಅದ. ಬಂದವೇ ಇವತ್ತು ದೇಶ ನೋಡ್ಲಕತ್ತೀವಿ. ಕಾಶ್ಮೀರದಾಗ ಏನಾಯ್ತು ಇವತ್ತ? ಏನ್ ಕೇಳಿ ಹೊಡೆದ್ರು ಅವ್ರಿಗೆ ಗುಂಡು? ಯಾವ ಧರ್ಮವತ್ತು ಕೇಳಿದ್ರಲ್ಲ, ಅದೇ ನೀ ದಲಿತ ಪಂಚಮಸಾಲಿ ಗಾಣಿಗೆ ರೆಡ್ಡಿ ಅಂತ ಕೇಳಿದ್ರ? ಹಿಂದೂ ಅಂದದಕ್ಕೆ ಹೊಡೆದ್ರು, ಅವರ ಅರಿಬಿ ಪಿಚ್ಚಿ ನೋಡಿ ಹೊಡೆದ್ರು. ಇದು ನೀವು ವಿಚಾರ ಮಾಡಿ. ಈಗ ಇಂಥ ಮೋದಿ ಸರ್ಕಾರ ಐತಂದ್ರೆ ಹಿಂಗ್ ಮಾಡ್ತಾರ ಅವರು. ಶಿವಾಜಿ ಮಹಾರಾಜರ ಕಾಲಕ್ಕ, ಮಹಾರಾಣಾ ಪ್ರತಾಪರ ಕಾಲಕ್ಕ, ಅಹಿಲ್ಯಾಬಾಯಿ ಹೋಳ್ಕರ್ ಕಾಲಕ್ಕ, ಪೃಥ್ವಿರಾಜ್ ಚೌಹಾಣ್ ಕಾಲಕ್ಕ ಅವ್ರ ಪರಿಸ್ಥಿತಿ ಏನಾಗಿದೆ? ಸಣ್ಣ ಸಣ್ಣ ರಾಜ್ಯದವರು ಅವ್ರು ಎದುರು ಹಾಕೋದು. ಶಿವಾಜಿ ಮಹಾರಾಜನ್ನ ಮುಗಿಸ್ಬೇಕಂತೇಳಿ ಔರಂಗಜೇಬ 27 ವರ್ಷ ದಕ್ಕನ್ ಪ್ರದೇಶ ಹತ್ತಿದ್ರು. ಅವ್ರ ಮಹಾರಾಷ್ಟ್ರ ಇವೆಲ್ಲ ನಮ್ಮ ಈ ಕಡೆ ಭಾಗಕ್ಕೆ ಏನದಲ್ಲ, ಗುಜರಾತು ಮಹಾರಾಷ್ಟ್ರ ಎಲ್ಲ ಭಾಗ ದಕ್ಕನ್ ಪ್ರದೇಶದಾಗ 27 ವರ್ಷ ಬಂದು ಕೂತಾವ ಮಗ ಔರಂಗಜೇಬ. ಒಟ್ಟು ಇವನು ಶಿವಾಜಿನ ನಾಶ ಮಾಡ್ಬೇಕಂತೇಳಿ ಸಾಧ್ಯ ಆಗಲಿಲ್ಲ. ಶಿವಾಜಿ ಮಹಾರಾಜರು 54-55 ವರ್ಷಕ್ಕೇ ಅವರು ಅನಾರೋಗ್ಯದಿಂದ ಇದು ಆದ್ರೂ ಸಹ ಶಿವಾಜಿ ಮಹಾರಾಜರ ಹೆಸರು ತೆಗೆದ್ರೆ ಇಡೀ ಮೊಘಲರು ಅಲ್ಲೇ ಚಡ್ಡಾಗೆ ಮಾಡ್ಕೊತಿದ್ರು. ಶಿವಾಜಿ ಮಹಾರಾಜರ ಮಗ ಮುಂದೆ ನೋಡ್ರಿ, ರಾಜಾರಾಮ್ ಅಂತ ಹೇಳಿ ಒಬ್ಬ ಮಗ ಇದ್ದ ಶಿವಾಜಿ ಮಹಾರಾಜರದು. ಅವ್ರಿಗೆ ರಕ್ಷಣೆ ಕೊಟ್ಟವ್ರು ಯಾರು ಗೊತ್ತೇನು? ಕೆಳದಿ ಚೆನ್ನಮ್ಮ. ಪಾಪ ಮಲೆನಾಡಿನಲ್ಲಿ ಒಂದು ಕೆಳದಿ ಚೆನ್ನಮ್ಮ ಅಂತ ಇದ್ರು. ಬೆಳವಡಿ ಮಲ್ಲಮ್ಮ ಅಂತಲ್ಲಿ ಬೆಳಗಾವಿ ಜಿಲ್ಲಾದಾಗ ಬೆಳವಡಿ ಅಂತ ಊರು ಬರ್ತದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಕಿತ್ತೂರ್ನವ್ರು, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಧರ್ಮ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಮಾನತೆ ಬರಬೇಕು, ನಾವೆಲ್ಲ ಒಂದಿರಬೇಕು ಅನ್ನುವಂಥ ಅವ್ರು ಒಂದೊಂದು ಮಾತು ಅಂಬೇಡ್ಕರ್ ಅವ್ರನ್ನ ಬಹಳ ದೂರ ಇಟ್ಟುಬಿಟ್ರು ನಮ್ಮಿಂದ. ಅಂಬೇಡ್ಕರ್ ಬರೀ ದಲಿತರು ಅಷ್ಟೇ ನೀವು ಜನ್ಮಾಚರಣೆ ಮಾಡಬಾರ್ದು, ಎಲ್ಲಾ ಸಮುದಾಯದೆಲ್ಲ ನಾವು ಹೆಂಗ್ ಮಾಡ್ಲಕತ್ತೀವಲ್ಲ, ಇನ್ನು ಮ್ಯಾಗ ಪ್ರತಿ ಹಳ್ಳಿಯಾಗ ಅಂಬೇಡ್ಕರ್ ಜಯಂತಿ, ಸಂಗೊಳ್ಳಿ ರಾಯಣ್ಣಂದು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಶಿವಾಜಿ ಮಹಾರಾಜರು, ಅಹಿಲ್ಯಾಬಾಯಿ ಹೋಳ್ಕರ್ ಅವರು, ಬಸವಣ್ಣ ಎಲ್ಲಾರ್ದು ಕೂಡಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಆ ಪುಣ್ಯಾತ್ಮ ಅಂಬೇಡ್ಕರ್ ಹೇಳ್ಯಾರವ್ರು. ಇವತ್ತೇನ್ ನಮ್ಮ ದೇಶದಾಗ ನಡೆದತ್ತಲ್ಲ, ಈ ದೇಶದ ಅನ್ನನೇ ತಿಂತಾರ ಮಕ್ಕಳು, ಈ ದೇಶದ ನೀರು ಕುಡಿತಾರ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಸಾಯ್ಗಂಡ್ ನನ್ನ ಮಕ್ಕಳು. ಇವ್ರ ಅಪ್ಪಗಾರ ಹುಟ್ಟಾರ ಇರ್ತೀರ? ನಮ್ಮ ದೇಶದ ಅನ್ನ ಪಾಕಿಸ್ತಾನದ ಧ್ವಜ ರೋಡ್ ಮ್ಯಾಗ ಹಾಕಾರ ಮನೆ ಗುಲ್ಬರ್ಗದಾಗ ಅವ್ರಿಗೆ ಎತ್ತಿ ಬ್ಯಾನಿ ನೋಡಿ ಬಂದು ಅವ್ರು ತೆಗಿತಾರ. ಪೊಲೀಸರು ಯಾರ ಮೇಲೆ ಕೇಸ್ ಹಾಕ್ತಾರ? ನಮ್ಮ ಹಿಂದೂಗಳ ಮೇಲೆ ಕೇಸ್ ಹಾಕ್ತಾರ. ಲೆಕ್ಕ ಹಾಕಿ ಎಲ್ಲಿ ಬಂದೈತೆ ನಮ್ಮ ಪರಿಸ್ಥಿತಿ. ನಮ್ದು ನಮ್ಮ ದೇಶದಾಗ ಗಣಪತಿ ಕೂಡಿಸ್ಬೇಕಾದ್ರೆ 108 ಪರ್ಮಿಷನ್, ನೈಟ್ ಪರ್ಮಿಷನ್ ತಗೋಬೇಕಂತ, ಪೊಲೀಸರಿಗೆ ಪರ್ಮಿಷನ್ ತಗೋಬೇಕಂತ, ಈ ಕರೆಂಟ್ ಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕಂತ, ಮುನ್ಸಿಪಾಲಿಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೋಬೇಕಂತ, ಅವ್ರು ಊರ್ಸ್ ಮಾಡಿದ್ರೆ ಯಾವ ಪರ್ಮಿಷನ್ ತಗೋದಿಲ್ಲ, ಅವ್ರ ಮಸೂದಿಗೆ ನೀರು ತಗೋಬೇಕಾದ್ರೆ ಯಾರ ಪರ್ಮಿಷನ್ ತಗೊಂಡು ಪೈಪ್ ಹಾಕೋದಿಲ್ಲ, ಅವ್ರ ಮಸೂದಿಗೆ ಯಾವ ಬೇಕಾದ್ರೆ ಹುಕ್ ಹಾಕೊಂಡು ತಗೊಂಡ್ರೆ ಯಾವ ಮಗ ಈ ದೇಶನಾಗ ಕೇಳೋದಿಲ್ಲ. ಹೌದಲ್ಲ? ಇದು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾನು ಹಿಂದೂಗಳನ್ನ ಇಷ್ಟು ದಿವಸ ನಾವು ಸುಮ್ಕುತ್ತೀವಲ್ಲ, ಇವತ್ತು ಬರೀ ಕಾಶ್ಮೀರದ ಮನ್ಯದಲ್ಲ, ಇಲ್ಲಿ ಸೈನಿಕರಾದ್ರೆ ಕೇಳ್ರವ್ರಿಗೆ. ಹಿಂದೆ ಸರ್ಕಾರಗಳು ಇದ್ದಾಗ ಸೈನಿಕರ ಗುಡ್ಡ ಕತ್ತರಿಸಿ
ಚೀಲ್ನಾಗ ಹಾಕಿ ಭಾರತದ ಕೊಟ್ಟು ಕಳಿಸ್ತಿದ್ರು ನಿಮ್ಮ ಸೈನಿಕನ ಹಾಕಿ ಅಂತ. ಯಾಕಂದ್ರೆ ನಮ್ಮ ದೇಶದಲ್ಲಿರುವಂತ ಸರ್ಕಾರಗಳು ನಮ್ಮ ಮಿಲಿಟರಿಯವ್ರಿಗೆ ಫ್ರೀ ಹ್ಯಾಂಡೇ ಕೊಟ್ಟಿರ್ಲಿಲ್ಲ. ಕೈಯಾಗಿ ಎಕ್ಕ ಪೊಸಿಷನ್ ಇರ್ತಿತ್ತು, ಉಪಯೋಗ ಮಾಡಕ್ಕೆ ಕೊಡ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಕಲ್ಲು ಹೋಗಿತ್ತಿದ್ರು. ಈಗ ಒಬ್ಬರ ಕಾಶ್ಮೀರ ಕಲ್ಲು ಹೋಗಿತಾರ, ಈಗ ಎಲ್ಲ ಕಲ್ಲು ಹೋಗಿದ್ ನೋಡ್ರಿ ಹೊಂದರೆ. ಯಾಕೆ ಹೋಗಿದ್ಬಿಟ್ರು ಮಕ್ಕಳು? ಅವ್ರಿಗೆಲ್ಲ ಪಾಕಿಸ್ತಾನದಿಂದ ರೊಕ್ಕ ಬರ್ತಿತ್ತು. ಒಂದ್ ದಿವಸ ಶುಕ್ರವಾರ ನಮಾಜ್ ಬಿದ್ದು ಆದ ಕೂಡಲೇನೆ ಕಲ್ಲು ಚಾಲು ಆಗ್ತಿತ್ತು. ಹೊರಗೆ ಬಂದ ನಮಾಜ್ ಮುಚ್ಕೊಂಡು ಹೊರಗೆ ಬಂದ್ರ ಕಲ್ಲು ಹೋಗಿತ್ತಿದ್ರು. ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ, ವಿದೇಶದಿಂದ ಏನ್ ಅವ್ರಿಗೆ ಹಣ ಬರ್ತಿತ್ತು ಎಲ್ಲ ಅಕೌಂಟ್ಗಳು ಸೀಸ್ ಮಾಡಿದ್ರು. ರೊಕ್ಕ ಬರಲಿಲ್ಲ ಅಂದ್ರೆ ಮಕ್ಕಳು ಕಲ್ಲು ಹೋಗಿದ್ದೆ ಬಿಟ್ಬಿಟ್ರು. ಒಂದು ಮಿಲಿಟರಿ ಅವರಿಗೆ ಮೋದಿಯವ್ರು ಬಂದ ಮ್ಯಾಗ ಒಂದು ಸೈನಿಕಿಗೆ ಏನೇ ಕೈ ಮಾಡಿದ್ರೆ 10 ಹೊಡಿ ಅಂತ ಹೇಳೋದು. ಮೊದಲು ಅವನ್ನ ಕರ್ಕೊಂಡು ಬಂದು ಜೈಲ್ನಾಗ ಇಡುದು, ಅವ್ರಿಗೆಲ್ಲ ಬಿರಿಯಾನಿ ತಿನ್ಸುದು. ಈಗಿಲ್ಲ, ಸೀದಾ ಮ್ಯಾಗೆ ಅಲ್ಲಿ ಒಯ್ದಲ್ಲಿ ಕಣಿವೆ ಏನು ಕಾಶ್ಮೀರ ಕಣಿವೆ ಒಯ್ದು ಒಗದ್ ಬರ್ತಾರೆ ಬರಪ್ದಾಗ. ಮತ್ತ ಹಂಗೆ ಅಂದ್ರೆ ಅದನ್ನ ಹೊತ್ಕೊಂಡು 10,000-50,000 ಮಂದಿ ಕೂಡಿ ಊರ್ ತುಂಬ ಮೆರವಣಿಗೆನೆ ಮಾಡೋದಿಲ್ಲ. ಈಗ ಅಲ್ಲೇ ಕತ್ತಮೆ ಬರಪ್ನಾಗ ಹಾಕಿ ಬಂದ್ಬಿಡ್ತಾರೆ. ಇವತ್ತು ಸೈನಿಕರಿಗೆ ಏನಾರೇ ಧೈರ್ಯ ಬಂದಿದ್ರೆ, ನಾವು ಹೋಗ್ತಿದ್ದೆ ಕಾಶ್ಮೀರಕ್ಕೆ ಅವಾಗ ಈಗ ಹೇಳ್ತಾರೆ ಸೈನಿಕರು ಹೇಳ್ತಾರೆ, ಮೊದ್ಲೇನೆ ಭಾರತ ಇಲ್ಲ. ಈಗ 10 ವರ್ಷದ ನಂತರ ಮೊನ್ನೆ ಅವನ ಘಟನೆ ಆಗೈತಿ. ಹಿಂದಕ್ಕೆ ದಿನ ಘಟನೆ ಆಗ್ತಿತ್ತು. ದಿನ 8 ಸೈನಿಕರು 8 ಪೊಲೀಸರು. ಪೊಲೀಸರಿಗಂತೂ ಕಾಶ್ಮೀರ ಪೊಲೀಸರಿಗೆ ಅವ್ರ ಟೊಪ್ಪಿ ಕಸುವುದು, ಅವ್ರ ಬಂದೂಕ್ ಕಸುವುದು, ಯಾರು ಏನ್ ಮಾಡಿದ್ರು ಏನೂ ಮಾಡಕ್ಕಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಇವತ್ತ ಗುರುಗಳು ಹೇಳಿದ್ರಲ್ಲ, ಈ ಸಲ ಮಾತ್ರ ಅವ್ರನ್ನ ದಂಡಿಗೆ ಹಚ್ಚೋದಂತಂತೂ ನರೇಂದ್ರ ಮೋದಿ ಗ್ಯಾರಂಟಿ ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಅದು ಹಾಗೆ ಆಗ್ತದೆ. ಅಷ್ಟಕ್ಕೆ ನಾವು ಸಮಾಧಾನ ಆಗ್ಬಾರ್ದು. ಇಲ್ಲದಾರಲ್ಲ ದೇಶನಾಗಿರು ತಾಯ್ಗಂಡ್ರೇನದಾರಲ್ಲ, ಈ ಹರಾಮಿಗಳು ಇಲ್ಲಿ ನಾಟಕ ಚಾಲು ಮಾಡ್ತಾರ. ಅದಕ್ಕೆ ನೀವು ಹುಷಾರಾಗಬೇಕು, ನೀವು ತಯಾರಿರ್ಬೇಕು. ಒಳಗಿನ ಕಂಟ್ರೋಲ್ ನೀವು ಮಾಡಬೇಕು, ಹೊರಗಿನ ಕಂಟ್ರೋಲ್ ಮಿಲಿಟರಿ ಅವ್ರು ಮಾಡ್ತಾರ. ಒಳಗೆ ನಿಮ್ಮ ಊರಾಗ ನೀವು ಕಂಟ್ರೋಲ್ ಮಾಡ್ಬೇಕು. ಇಲ್ಲಂದ್ರ ಆಂತರಿಕ ಗಲಭೆ ಎಬ್ಬಿಸುವಂತದ್ದನ್ನು ಮಾಡ್ತಾರ ಅವರು. ಒಬ್ಬ ಹೇಳಲ್ಲ, ವಯಸ್ಸಿ ಒಮ್ಮೆ 15 ಮಿನಿಟ್ ಟೈಮ್ ಕೊಟ್ರ ಪೊಲೀಸರು ಮಿಲಿಟರಿ ಹಿಂದೆ ಸರಿಸಿಬಿಟ್ರೆ 15 ಮಿನಿಟ್ನಾಗ ನೀವು 100 ಕೋಟಿ ಇದಿರಲ್ಲ ಹಿಂದೂಗಳು, ಬರೀ 15 ಮಿನಿಟ್ ಪೊಲೀಸರು ಮಿಲಿಟರಿ ಸರಿಸ್ಬಿಟ್ರ 100 ಕೋಟಿ ಮಂದಿನ ಹೊಡಿತಿರತ್ತು ಉತ್ಪನ್ನ ಹಾಕಿ ಭಾಷಣ ಮಾಡ್ತಾನ. ಅವನ ಮ್ಯಾಗ ಕೇಸ್ ಆಗೋದಿಲ್ಲ, ನನ್ನ ಮ್ಯಾಗ ದಿನ ಒಂದು ಕೇಸ್ ಹಾಕ್ತಾನೆ. ನಿನ್ನೆ ಒಂದು ಕೇಸ್ ಹಾಕ್ಬೇಕಾಗಿತ್ತು. ಒಬ್ಬ IPS ಆಫೀಸರ್ ಕೈ ಮಾಡೋದ್ರ ಮ್ಯಾಗ ಕೇಸ್ ಅದೇ. ಅವ್ನ ಮುಖ್ಯಮಂತ್ರಿ ಒಂದೇ, ನನಗೊಂದೇ ಅಲ್ಲ, ಸಾಮಾನ್ಯ ಮನುಷ್ಯ ಒಂದೇ ಅಲ್ಲ. ನೋಡ್ರಿ, ನಮ್ಮ ದೇಶದ ಸೈನಿಕರ, ನಮ್ಮ ದೇಶದ ಹಿಂದೂ ಸಮಾಜದ ಹೆಣ್ಮಕ್ಳು ಪಾಪ, ಆ ಹೆಣ್ಮಕ್ಳು ಏನ್ ಹೇಳಿದ್ರು, ಜಾತಿ ನೋಡಿ ಹೊಡೆದ್ರು. ನಮ್ಮನ್ನ ಕೇಳಿದ್ರು, ಹಿಂದೂ ಅಂದ್ಕೊಂಡೇ ಗುಡ್ಡ ಹಾಕಿದ್ರು. ಅವ್ರು ಯಾರು? ಆ ಹೆಣ್ಮಗಳು ಆ 28 ಜನರನ್ನು ಹೊಡೆದಂತ ಕುಟುಂಬದವ್ರು ಹೇಳಿದ್ರೆ, ಅದು ಇಲ್ಲಿರುವಂತ ತಾಯ್ಗಂಡ ನನ್ನ ಮಕ್ಕಳು, ಅದು ಹಿಂದೂಗಳು ಕೆಲವು ತಾಯ್ಗಂಡ್ರು ಅದಾರ, ಅವ್ರು ಸಾಬರಿ ಬಿಟ್ಟದಂಗೆ ಅದಾರ. ಅವ್ರಿಗೆ ಓದಬೇಕಾಗೈತಿ, ದೇಶ ಹಿಂದೂ ಧರ್ಮ ಬೇಕಾಗಿಲ್ಲ. ನೀನೆ ಒಂದ್ 2 ಲಪ್ಪಂಗ ಸ್ವಾಮಿಗಳು ಹೋಗಿದ್ರ ಸಾಬರು ಇದ್ರಾಗ ಅಂತ ಕಂಟ್ರಿ ನನ್ನ ಮಕ್ಕಳು ನಮ್ಮಲ್ಲಿ ಕ್ಯಾಮಿ ಹಾಕೊಂಡು ಮಂದಿ ಕಗಾವು. ಇನ್ನು ಮ್ಯಾಗ ಅಂತ ಹುಳಿ ಮಕ್ಕಳಿಗೆ ಕಾಲು ಮುಗಿಬೇಡ, ಅವ್ರ ಮಠಕ್ಕೂ ಹೋಗ್ಬೇಡ. ದರ 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 ತಂದು ಹೊರಗೆ ಒಗದ್ರ ನಡಿ ಲಪ್ಪಂಗ ಸ್ವಾಮಿಗನ ಹೋಗಾಕ್ರಿ ಸಾಗ. ನೀವು ಕ್ಯಾಮಿ ಅದಕ್ಕೆ ಹಾಕೊಂಡ್ರಪ್ಪ, ಹಿಂದೂ ಧರ್ಮ ರಕ್ಷಣೆ ಸಾಬರುಗಳು ಭಾಷಣ ಮಾಡ್ಲಪ್ಪ. ರೊಕ್ಕ ಕೊಟ್ಟುಕೊಂಡು ಹೋಗಿ ಹಲ್ಕೆಸರು ಭಾಷಣ ಮಾಡ್ತಾರೆ. ಅವ್ರ ಮಕ್ಕಳು ಚಪ್ಪಾಳಿ ಹೊಡಿತಾರೆ, ಹೊಡಿಲ್ಲ ಅವ್ರ ಮಕ್ಕಳು. ನಾವೆಲ್ಲ ಇವತ್ತು ಕೆಲವೊಂದು ಸ್ವಾಮಿಗಳು ಹಾಗೆ ಮಾಡ್ಲಕತ್ತು. ಅಲ್ಲಿ ಅವನು ನಿಜಗುಣಾನಂದ ಸ್ವಾಮಿ ಹೇಳ್ತಿದ್ದ, ಇಸ್ಲಾಂ ಅಂದ್ರೆ ಶಾಂತಿ, ಜಕಾತ್.
ಈಗ ಹೇಳ್ಬೇಕಪ್ಪ ಸ್ವಾಮಿ 28 ಜನ ನಮ್ಮ ಹಿಂದೂಗಳ ಧರ್ಮ ಕೇಳಿ ಹೊಡೆದಾರಲ್ಲ ಸ್ವಾಮಿ, ಎಲ್ಲಿ ನಾ ಪತ್ತೆಯಾಗಿ ನೀನು ರೊಕ್ಕ ಬಂದಾಗೈತಿ. ಅದಕ್ಕೆ ಹೇಳಿದೆ ನಮ್ಮ ಎಲ್ಲಾ ಈ ಮೈನ ಗುರುಗಳು ಹೇಳಕತ್ತಿದ್ದೆ, ಈಗ ಯುವ ಸ್ವಾಮಿಗಳು ಏನ್ ಬರ್ಲಾಕತ್ತಾರ ನಮ್ಮ ಸಮಾಜನಾಗ, ಎಲ್ಲಾ ಸಮಾಜನಾಗ ಅವ್ರು ಹಿಂದುತ್ವದ ಪರಾಗಿದ್ದಂತವ್ರು ಬರ್ಲಾಕತ್ತಾರ. ನೋಡ್ರಿ, ಇಷ್ಟು ದೊಡ್ಡ ಘಟನೆ ಆದ್ರೂ ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳು ಖಂಡನೆ ಮಾಡಿದ್ರೆ ಹೇಳ್ರಿ ನಮ್ಮ ಕರ್ನಾಟಕದಾಗ. ಒಟ್ಟು ದೊಡ್ಡ ಸ್ವಾಮಿಯರು ಹೇಳ್ದಾಗ ಮಾಡಿದ ತಪ್ಪತ್ ಹೇಳ್ದ. ಮುಂಜಾನೆ ಸಿದ್ದರಾಮಯ್ಯ ಮನೆಯಾಗ, ಸಂಜೆ ಮುಂದೆ ಯಡಿಯೂರಪ್ಪನ ಮನೆಯಾಗ, ರಾತ್ರಿ ಡಿ.ಕೆ. ಶಿವಕುಮಾರ್ ಮನೆಯಾಗ ಹಾಲಿ ಕಿಸಿದು ಗೊತ್ತಾಗ್ತಿರೋದು. ಇಂಥ ಸ್ವಾಮಿಗಳಲ್ಲೂ ಸಮಾಜ ಎಚ್ಚರಿರ್ಬೇಕಾಗೈತಿ. ಇವತ್ತು ಯಾರು ಹಿಂದೂ ಪರವಾಗಿ ಮಾತಾಡ್ತಾರ ಅವರೇ ನಮ್ಮ ಸ್ವಾಮಿಗಳು, ಯಾರು ಸನಾತನ ಧರ್ಮದ ಸಲುವಾಗಿ ಮಾತಾಡ್ತಾರ ಅವರೇ ನಮ್ಮ ಸ್ವಾಮಿಗಳು. ಅವ್ರ ಅತ್ತೇರಿ ಮನೆ ಕರೀರಿ, ಕಂಡವ್ರಿಗೆ ಪಾದ ಪೂಜೆ ಮಾಡಿ ತಲೆ ಹೊಡ್ಕೊಂಡು ಮನೆಗೆ ಹೊಡ್ಕೊತ ಹೋಗ್ಬೇಡಿ. ಅದಕ್ಕೆ ಯೋಗ್ಯಲ್ಲ ಕೆಲವೊಂದು ಮಂದಿ. ಹಿಂದೂ ಧರ್ಮ ಕೇಸರಿ ಇದು ಉಳಿದ್ರನೇ ಭಾರತ ಉಳಿತದ. ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಂದು ಪುಸ್ತಕ ಬರೆದು, ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತ ಪಾಕಿಸ್ತಾನ ಏನು 2 ಭಾಗ ಮಾಡ್ಬೇಕಂತ ಹೇಳಿ ನೀವು ನಿರ್ಣಯ ಮಾಡಿರಲ್ಲ, ಇದಕ್ಕೆ ನಾನು ವಿರೋಧ ಐತೆ ಅಂತ ಹೇಳಿದವ್ರು ಮೊದಲ ಈ ದೇಶದ ಪುಣ್ಯ ಪುರುಷ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಏನ್ ಹೇಳ್ತಾರ ಆ ಪುಸ್ತಕದಲ್ಲಿ, ನಾನು ಗಾಂಧಿಗೆ ಹೇಳಿದೆ, ನೆಹರು ಹೇಳಿದೆ, ಭಾರತವನ್ನು ಹೊಡಿಲಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಗಾಂಧಿ ತಲೆಯಾಗ ಏನಾದ್ರು ನೆಹರುನೇ ಪ್ರಧಾನಮಂತ್ರಿ ಮಾಡುವುದು ತಲೆಯಾಗಿತ್ತಂದ್ರ, ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಯಾರು ಅಂಬೇಡ್ಕರ್ ಹೇಳಿದ್ದು ನಾವಲ್ಲ, ಮೋದಿಯವರು ಹೇಳಿದ್ದಲ್ಲ, ವಾಜಪೇಯಿ ಹೇಳಿದ್ದಲ್ಲ, ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಏನ್ ಹೇಳ್ತಾರೆ? ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತ ಹಿಂದೂ ಭಾರತಕ್ಕೆ ಬಂದ ಮೇಲೆ ಭಾರತವನ್ನ ವಿಭಾಗ ಮಾಡಿಕೊಡ್ರಿ. ಯಾಕೆ ಹೇಳ್ತಾರೆ ಗೊತ್ತಲ್ಲ, ಅವರು ಅಂಬೇಡ್ಕರ್ ಅವರು ಬರ್ದಾರ, ಅವ್ರು ಬರ್ದಿದ್ದು. ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವದಿಂದ ನೋಡುವಂತದ್ದು ಆ ಧರ್ಮದ ಗ್ರಂಥದಲ್ಲೇ ಇಲ್ಲ. ಅವ್ರು ಯಾರು ಮತ್ತೊಂದು ಧರ್ಮದ ಅಂತಂಬ್ರ ತಿಳ್ಕೋದಿಲ್ಲ. ಅವ್ರು ಎಂದೂ ಮತ್ತೊಂದು ಧರ್ಮವನ್ನು ನಾಶ ಮಾಡೋದೇ ಆ ಧರ್ಮದ ಮೂಲದ ತತ್ವ ಇರುವುದರಿಂದ ಎಲ್ಲಿವರೆಗೆ ಭಾರತದಲ್ಲಿ ಅವ್ರು ಇರ್ತಾರೋ ಅಲ್ಲಿವರೆಗೆ ಭಾರತ ಸುರಕ್ಷಿತ ಶಾಂತಿಯಿಂದ ಇರ್ಲಾಕ್ ಸಾಧ್ಯ ಇಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಗಾಂಧಿದು ನೀವು ಫೋಟೋ ಹಾಕ್ತಿರೋ ಬಿಡ್ತಿರೋ ನೀವು ಬಿಟ್ಟಿದ್ದು, ಆದ್ರೆ ಎಲ್ಲಾರ ಮನ್ಯಾಗ ಗಾಂಧಿದು ಯಾರು ಹಾಕಿದ್ರು ಅದ್ರ ಮೊದಲ ಅಥವಾ ಅದ್ರ ಮ್ಯಾಗ ಯಾವ್ದಾರ ಫೋಟೋ ಹಾಕುತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ತಾರೆ. ಗಾಂಧಿ ಬಹಳ ದೊಡ್ಡ ತಪ್ಪು ಮಾಡಿದ್ದೇನು ಗೊತ್ತೇನು? ಪಾಕಿಸ್ತಾನ ಯಾವ ಆಧಾರ ಮೇಲೆ ತಗೊಂಡ್ರಪ್ಪ ಅವರು? ಯಾವ ಆಧಾರ ಮೇಲೆ ತಗೊಂಡ್ರು? ಧರ್ಮದ ಆಧಾರ ಮ್ಯಾಗ. ನಾವು ಏನ್ ಹೇಳಿದ್ರು ಗೊತ್ತೈತೆ? ಮತ್ತೆ ಪಾಕಿಸ್ತಾನ ಹೋಗೋ ಮುಸಲ್ಮಾನ್ರು ಏನ್ ಹೇಳಿದ್ರು? ಆಕಳ ಗೋಮೂತ್ರ ಕುಡಿಯೋರ ಜೋಡ, ಆಕಳ ಪೂಜಾ ಮಾಡೋರ್ ಜೋಡ ನಾವು ಈ ದೇಶನಾಗಿರುವುದಿಲ್ಲ, ನಮ್ ಪ್ರತ್ಯೇಕ ರಾಜ್ಯ ದೇಶ ಬೇಕಂತ ಹೇಳಿದ್ರು. ಮುಂದ ಪಾಕಿಸ್ತಾನ ಒಳಗೆ ಹೋದ್ಮ್ಯಾಗ ಈ ಗಾಂಧಿ ಏನ್ ಮಾಡ್ದ? ಯಾರು ಮುಸಲ್ಮಾನರು ಭಾರತದಿಂದ ಹೋಗುವ ಅವಶ್ಯಕತೆ ಇಲ್ಲೇ ಇದೆ ಅಂತ ಹೇಳ. ಅದ್ರ ದುಷ್ಪರಿಣಾಮನೇ ಇವತ್ತು ನಾವು ಕಾಶ್ಮೀರ ಕಳ್ಕೊತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮುಸ್ಲಿಮು, ಕೇರಳದಲ್ಲಿ ಹಿಂದೂ ಮುಸ್ಲಿಮು. ಈ ರೀತಿ ಅಂಬೇಡ್ಕರ್ ಅವರು ಮೊದಲೇ ಭವಿಷ್ಯ ಹೇಳ್ಬಿಟ್ಟಿದ್ರು. ಇವತ್ತು ಅವ್ರು ನೆನೆಸ್ಬೇಕೋ ಬೇಡ? ನಾವು ಅಂಬೇಡ್ಕರ್ ಪೂಜೆ ಮಾಡ್ಬೇಕೋ ಬೇಡ? ಅದಕ್ಕೆ ನಿಮ್ಯಾಗ ಅಂಬೇಡ್ಕರ್ ಅವ್ರ ಏನು ಕಾರ್ಯಕ್ರಮ ನೀವು ಹೋಗ್ರಿ, ನೀವು ಅವ್ರ ಗೌರವ ಕೊಡ್ರಿ. ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ಮಾತು ಇವತ್ತು ಕೇಳಿದ್ರ ಭಾರತ ನಾವೆಲ್ಲ ಅವ್ರು ಹೇಳಿದ್ರು. ಅಂಬೇಡ್ಕರ್ ಒಂದು ಆಸೆ ಹಚ್ಚಿದ್ರು. ಹೈದರಾಬಾದ್ ನಿಜಾಮ್ ಕರೆದು ಹೇಳ್ತಾನ, ಅಂಬೇಡ್ಕರ್ ಅವ್ರ ಭೇಟಿಯಾಗಿ ಹೇಳ್ತಾನ, ನೀವು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ರೆ ನಾನು ಅರ್ಧ ಆಸ್ತಿ ಕೊಡ್ತೇನೆ ಅಂತ ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಒಪ್ಪುದಿಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಹೇಳ್ತಾರೆ, ನಾನು ನನ್ನ ಕುಟುಂಬ ನನ್ನ ಪರಿವಾರ ಬಹಳ ಅರ್ಧ ಆಸ್ತಿ ಅಂದ್ರೆ ಅವಾಗಿನ ಕಾಲಕ್ಕೆ 1 ಲಕ್ಷ ಕೋಟಿ ಕಿಮ್ಮತ್ ಆಗ್ತಿತ್ತು. ಯಾವುದು ಹೈದರಾಬಾದ್ ನಿಜಾಮ್ ಅದರ ಅರ್ಧ ಆಸ್ತಿ ಅಂದ್ರೆ ಎಷ್ಟಾಯ್ತು? 50,000 ಕೋಟಿ ಅವಾಗ
ಅವಾಗ ಎಷ್ಟಿತ್ತು ಬಂಗಾರ ಇದು ತೊಲಿ 250 ರೂಪಾಯಿ. ಜೋಳದ ರೇಟ್ ಎಷ್ಟಿತ್ತು? 10 ರೂಪಾಯಿ. ಗೋಧಿ ಎಷ್ಟಿತ್ತು? 15 ರೂಪಾಯಿ ಇದ್ದಾಗ 50,000 ಕೋಟಿ ಅಂದ್ರೆ ನೀವು ಲೆಕ್ಕ ಹಾಕ್ರಿ. ಅಂಬೇಡ್ಕರ್ ಅವ್ರ ಕಾಸೆಗೆ ಬೀಳಿಲ್ಲ. ನಾವೊಬ್ಬ ಶ್ರೀಮಂತ ಆಗ್ಬೋದು, ನನ್ನ ಕುಟುಂಬ ಆಗ್ಬೋದು, ನನ್ನ ನಂಬಿದಂತ ಕೋಟ್ಯಾಂತರ ಈ ದೇಶದಲ್ಲಿ ದಲಿತರಿಗೆ ನಾನೇ ಮಾಡುತ್ತಾ ಇರಲಿಲ್ಲ. ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ ಬಂಧುಗಳೇ. ಭಾರತದಲ್ಲೇ ಹುಟ್ಟಿದಂತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಎಲ್ಲಾ ಸತ್ಯ ನೀವು ತಿಳ್ಕೋಬೇಕು. ನಮ್ಮಿಂದ ಅಂಬೇಡ್ಕರ್ ದೂರ ಇಟ್ಟಿದ್ರು. ಶಿವಾಜಿ ಮಹಾರಾಜರ ಬಗ್ಗೆ ಕೆಲವೊಂದು ಮಂದಿ ಮಕ್ಕಳಲ್ಲಿ ಕನ್ನಡ ಹೋರಾಟಗಾರದಾರ ನಮ್ಮ ರಾಜ್ಯದಾಗ. ಅವ್ರದ್ದು ಯಾಕೆ ಮೂರ್ತಿ ಇರ್ತದೆ? ಅಲ್ಲಪ್ಪ ಮಕ್ಕಳ, ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವರು ಇಲ್ಲಿ ಯಾಕಂತ ಕೇಳ್ತೀರಿ. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದವರಲ್ಲ, ಮಹಾತ್ಮ ಗಾಂಧಿ ಅಲ್ಲ, ಗುಜರಾತ್ ಅಲ್ಲ. ಮಹಾತ್ಮ ಗಾಂಧಿ ಎಲ್ಲವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಲ್ಲವರು. ಮತ್ತ ಹಂಗಾದ್ರ ಶಿವಾಜಿ ಮಹಾರಾಜರದು ಕರ್ನಾಟಕದ ಬಹಳ ದೊಡ್ಡ ಸಂಬಂಧ ಅದ. ಅವರ ಸಣ್ಣ ಮಗನ ಉಳಿಸೋರು ನಮ್ಮ ಕೆಳದಿ ಚೆನ್ನಮ್ಮ ರಕ್ಷಣಾ ಮಾಡಿದ್ದಕ್ಕೇ ಔರಂಗಜೇಬ ಹೆಣ್ಮಗಳ ಇಡೀ ರಾಜ್ಯವನ್ನು ನಾಶ ಮಾಡ್ತಾನೆ. ಇವತ್ತು ಕೆಳದಿ ಚೆನ್ನಮ್ಮ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದಕ್ಕೆ ಬಂಧುಗಳೇ, ಯಾರು ಇನ್ ಮ್ಯಾಗ ನಾ ಮರಾಠ, ನಾ ಲಿಂಗಾಯತ, ನಾ ದಲಿತ ಯಾವುದೂ ನೀವು ಮಾಡ್ಕೊತ ಹೋದ್ರಂದ್ರ ನಮಗೇನು ಭವಿಷ್ಯ ಇಲ್ಲ. ಈ ಪಾಕಿಸ್ತಾನದ ಯುದ್ಧ ಚಾಲು ಆದ್ರೆ ಬಹಳ ದಿವಸ ಯುದ್ಧ ಆಡೋದಿಲ್ಲ, ಅವ್ರು 4-5 ದಿವಸ ಖತಮ್ ಮಾಡ್ತಾರೆ. ಅದೇನ್ ದೊಡ್ಡದಿಲ್ಲ. ಅವ್ರು ಸುಮ್ನೆ ಅವ್ರು ಬಂದು ಕಳ್ಸ್ಯಾರ. ಇವ್ರು ಎಲ್ಲ ಅವ್ರು ಬೋಗಸ್ ಮಾತಾಡೋದು ನೋಡ್ದ. ಅವ್ನು ಓಡೇ ಹೋಗ್ಬಿಟ್ಟ ನಮಗ ಪಾಕಿಸ್ತಾನ ಮಿಲಿಟರಿ ಅಧಿಕಾರಿ ಮುನೀರ್ ಮುಲ್ಲಾ ಗಪ್ಪಾಗನವ. ಎಲ್ಲರ ಮಾನ್ಯ ಜಿಗದಾಡಿ ಭಾಷಣ ಮಾಡ್ಯಾನ ಮಗ. ಎಲ್ಲದನ್ನ ಲಪಂದ್ಗಳ ಮಗ ಓಡಿ ಹೋಗ್ಬಿಟ್ಟ. ಆದ್ರ ಪ್ರಧಾನಮಂತ್ರಿ ಅವನಿಗೆ ಏನೋ ಆಗೈತ, ಹಿಂದೆ ಏನೋ ಆಗತ್ತಲ್ರಿ, ಮೂಲಾದಿ ಅವ್ರು ತಮ ಕಲಿಸ್ತಾರ. ಇನ್ನ ಮೋದಿಯವ್ರು ಏನು ಮಾಡೇ ಇಲ್ಲ, ಇನ್ನ ಹೊರಗೆ ತಗದೇ ಇಲ್ಲ. चल रहे इसके माँ को मोदी हमको खत्म करेंगे, चल रहे इसको करेंगे. ಯಾಕೆ ಸೂರ್ಯ ಇರಬೇಕು? ಇವ್ರು ಮಕ್ಕಳು ನಮ್ ನೋಡ್ತೀನಂತಾರೆ. ನಾವು ತಿರುಗಾಡು ಬ್ಯಾನ್ ಹಾಕ್ತೀವಿ ಅಂತ ತಿಳ್ಕೊರಿ. ಒಕಾಟ್ ಹಿಡಿದೆ ಈಗ ನನ್ನ ಕೈ ಕೊಟ್ಟಿರಲ್ಲ, ಈಗ ಎಲ್ಲಾರ ಮನ್ಯಾಗ ಹೊಡಿಬೇಕು. ಸರಿ, ಪ್ರದರ್ಶನ ಕಾಲ ಇನ್ನು ಕಾಲ ಹಂಗೆ ಬರ್ತದ. ಅಂತರ್ಧರ್ಮ ಇದಾಗುವುದೇ ಇವ್ರು ಕಾಯ್ಕೊಂಡ್ರು ಈ ದೇಶದ ವಿರುದ್ಧ ಮಾಡವ್ರೆ. ಅವಾಗ ನೀವು ಏನಾಗಬೇಕು? ಶಿವಾಜಿ ಮಹಾರಾಜರಂಗ, ಮಹಾರಾಣಾ ಪ್ರತಾಪರಂಗ, ಸಂಗೊಳ್ಳಿ ರಾಯಣ್ಣನಂಗ ಕೈಯಾಗ ನಿಮ್ಮ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ಭಾರತ ರಕ್ಷಣೆಗಾಗಿ ನಾವೆಲ್ಲ ತಯಾರಾಗುವಂತ ಕಾಲ ಬಂದೈತೆ ನೋಡಿ. ಈಗ ಇಬ್ರು 40 ಆದ್ರು ಮುಲಾಜಿ ಹಚ್ಚಿ ಕೂತು ಮಕ್ಕೊಂಡವನ ಸೈನಿಕರು ರಾಜೀನಾಮೆ ಮಾಡಾಕತ್ತಾರ. ಆಮೇಲೆ ಆ ಅಧಿಕಾರಿಗಳು ಲೆಫ್ಟಿನೆಂಟ್ ಅವನ ಆರಾಯ್ತು ಮುನೀರ್ ಮುಲ್ಲಾ, ಅವನು ಏನೋ ಇಡೀ ಮಿಲಿಟರಿ ಹೆಡ್. ಅವನ ಮೈ ಮ್ಯಾಗ ಎಟ್ಟದ ನೋಡಿದ್ರು 11 ರೂಪಾಯಿ ಸುರ್ತಿ ನೋಡ್ತಾವ. ಈ ಮಗ ಯಾವ ಯುದ್ಧ ಅಂತ ಜಗತ್ನಾಗ. ಈಗ ನಮ್ಮ ಮಿಲಿಟರಿ ಕೊಡ್ತಾರೆ ಪರಮವೀರ್ ಚಕ್ರ, ಎದಕ್ಕೆ ಕೊಡ್ತಾರೆ? ಸುಮ್ ಕೊಡ್ತಾರೆ ಏನೋ. ನಮ್ಮ ಪತ್ತಾರ ಬಲ್ಲಿ ಒಂದು ದೊಡ್ಡ ಒಂದು ಕಂಟಿನ್ಯೂ ಮಾಡ್ಕೊಂಡು ಅವರು ಶೂರತನ ಮೇರೆಗೆ ಪೊಲೀಸರಿಗೆ ಕೊಡ್ತಾರೆ. ಎದಕ್ಕೆ ಕೊಡ್ತಾರ? ಇಂಥ ಕೋಮು ಗಲಭೆಯನ್ನು ನಿರ್ವಹಣೆ ಮಾಡಿ ಸರಿಯಾಗಿ ಮಾಡಿದಂತ ಪೊಲೀಸ್ ಅಧಿಕಾರಿಗೆ, ಪೊಲೀಸ್ ಸಿಬ್ಬಂದಿಗೆ, ಮಿಲಿಟರಿಯವರು ಕೊಡ್ತಾರೆ. ಯಾಕೆ ಕೊಡ್ತಾರ? ಅವರು ಯುದ್ಧದಲ್ಲಿ ಆಂತರಿಕ ಇದು ಬಂದಾಗ ಪೊಲೀಸರು ರಕ್ಷಣೆ ಮಾಡೋದಲ್ಲಿ ಅವರು ಒಳ್ಳೆ ರೀತಿಯ ಕೆಲಸ ಮಾಡಿದ್ರು ಅವರಿಗೆ ಗೌರವ ಕೊಡ್ತಾರೆ. ಅವರು ಒಂದೂ ಗೆದ್ದೆಲ್ಲ ಭಾರತದ ವಿರುದ್ಧ. ಏನು ಯುದ್ಧ? ಅವ್ರ ಮಕ್ಕಳು ಜಿಲ್ಲಾಗಳು ಎಲ್ಲಿ ಬಂದು ಯಾರು ಕೂಡ ಯುದ್ಧ ಮಾಡಿದ್ರು, ಯಾರು ಕೊಟ್ಟರೋ ಗೊತ್ತೇ ಇಲ್ಲ. ಬಿಟ್ಟು ಹಾಕೊಂಡು ಅಡ್ಡಾಡ್ತಾರ. ಎನ್ನಾತನ ನಮ್ಮ ದೇಶದ ವಿರುದ್ಧ ಒಂದು ಸಲನೂ ಪಾಕಿಸ್ತಾನ ಗೆದ್ದಿಲ್ಲ. ಅವ್ರ ತಲೆಗೆ ಹಂಗೆ ಕೊಟ್ಟು ಬಿಟ್ಟಾರೆ. ನಾವು 71 ಯುದ್ಧ ಗೆದ್ದೀವಿ, 65 ಯುದ್ಧ ಗೆದ್ದೀವಿ, ಯಾವ ಯುದ್ಧನೂ ಗೆದ್ದಿಲ್ಲ. ಕಾರ್ಗಿಲ್ ಅಂತೂ ನಿಮ್ಮ ಕಣ್ಣು ಮುಂದೆ ಆಗೈತಿ.
ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇವತ್ತ ಸಿಂಧೂ ನದಿ ಪಾಕಿಸ್ತಾನ ಹರಿತಿತ್ತು, ಬಂದ್ ಮಾಡಿಬಿಟ್ಟಾರ. ಮೊದಲೇ ತಿಂಗಳಿಗೊಂದು ಜಳಕ ಮಾಡ್ತಾರೆ, 2 ವರ್ಷಕ್ಕೊಮ್ಮೆ ಮಾಡ್ತಾರೆ. ಬರೀ 10 ಮೇಗೆ ಕೊಡ್ಬೇಕಾಗ್ತದೆ ಹತ್ಕೊಂಡು. ಈ ಕಡೆ ಹೊಳಿಸ್ಬಿಟ್ಟಿನಿ ಎಲ್ಲ ನಮ್ಮ ರೈತರಿಗೆ ನೀರು ಹಾಕ್ತದೆ, ಹೊಯ್ಕೊಳಕತ್ತಾರೆ. ನೀರು ಪಾನಿ ನೀರೇ ಬರೀ ನೀರು ಒಂದು ಬಂದ್ ಮಾಡಿದ್ರೆ ಈ ಹಣೆ ಬರ ಐತಿ. ನಮಗ ಅನುಭವ ಆಗ್ತಾರ. ಅಲ್ಲಿ ಮಂತ್ರಿ ಹೇಳ್ತಾನ, ರಕ್ಷಣಾ ಮಂತ್ರಿ, ಹಮಾರ ಪಾಸ್ 116 ಅನುಭವ ಭಾಯ್. ಯಾವ್ಯಾವ ಅವ್ರೇನೋ ಗೋರಿ ಮೊಹಮ್ಮದನ್ ಹೆಸರ ಅವ್ ಯಾವ್ಯಾವ ಹೆಸರು ಇರ್ತಾರ. ನಮ್ಮಲ್ಲಿ ಅದಾವಪ್ಪ ಶಿವಾಜಿ ಮಹಾರಾಜರು ಅನುಭವ ಅದಾವು. ಬ್ರಹ್ಮೋತ್ಸವ ಅಂತ ಇತ್ತು, ಮುಂದೆ ಒಂದು ಹೊಡೆದ್ರೆ ಪಾಕಿಸ್ತಾನ ಕಲಾಸೆ ಇಲ್ಲೆಲ್ಲಿ ಹುಡುಕಾಡ್ಬೇಕಾಗ್ತದೆ. ಕಾಕ ಹೇಳಿ ಪಾಕಿಸ್ತಾನ ನಮ್ನೇನು ಅಧಿಕಾರ ತಿಳ್ಕೊಂಡಾರ, ಹಿಂದೆ ಇದು ಅಂತ ಪ್ರಧಾನಮಂತ್ರಿ ತಿಳ್ಕೊಂಡಾರ. ಅದಕ್ಕೆ ನಾವು ನೈತಿಕವಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನೈತಿಕವಾಗಿ ಬೆಂಬಲ ಕೊಡುವಂತ ಕಾಲ ಅದು. ಶಿವಾಜಿ ಮಹಾರಾಜರನ್ನ ಯಾಕೆ ನಾವು ನೆನೆಸ್ಕೋತೀವಿ? ಅವರ ಶೌರ್ಯ. ಅದಕ್ಕೆ ಬಂಧುಗಳೇ, ಬರುವಂತಹ ದಿವಸಗಳಲ್ಲಿ ನೀವೆಲ್ಲ ಮಾನಸಿಕವಾಗಿ ತಯಾರಾಗ್ಬಿಡ್ರಿ. ಯುದ್ಧ ಅಂತರ ಆಗೋದು ಗಚ್ಚಿ, ಒಳಗೂ ಕೆಲವು ಮಂದಿ ಕೆಟ್ಟ ಒಳ ಹುಟ್ಟುದು ಗಚ್ಚಿ. ಮಿಲಿಟರಿ ಅವರು ಅವ್ನು ಬರೋಬ್ಬರಿ ಅವ್ನು ಮಾಡ್ಬೇಕತ್ತಾರ. ನೀವು ಇಲ್ಲಿ ಯಾರು ಹಾರಾಡೋದಾರ ತಿಳ್ಕೊಂಡು ಪಾಕಿಸ್ತಾನ ಅಂತ ಇಟ್ಟೇ ಬಿಡ್ರಿ. ಏನ್ ಅಲಗರ್ಜೆ ಮಾಡಿಬೇಡ್ರಿ. ನೋಡೋಣ ಮುಂದೆ ಕೇಸ್ ಆಗಲ್ಲ. ಮುಂದೆ ನಾವು ಬರ್ತೀವಿ, ಎಲ್ಲಾ ಕೇಸ್ ಬಾರಾಕು ನಾ ಮಾಡ್ತೀವಿ. ನಾ ಬಂದ್ರಂತರೂ ಇವ್ರೇನ್ ಹಾರಾಡ್ತಾರಲ್ಲ, ಇವ್ರನ್ನ ಬರೋಬ್ಬರಿ ಎಲ್ಲ ಲೆಕ್ಕನ ಇಟ್ಟಿದ್ದ. ಒಬ್ಬರನ್ನು ಜೈಲಿಗೆ ಹೋಗಿದ್ದಿಲ್ಲ. ಅಲ್ಲೇ ಹದೆಗೆ ಮ್ಯಾಗೆ ಅಲ್ಲೇನೋ ಮ್ಯಾಗ ಒಂದು ಜನ್ನತ್ ಐತತ್ತ. ಒಳಗೆ ಜನ್ನತ್ ಅಂದ್ರೆ ತೊಳಗತ್ತ. ಅದು ಏನೈತಂದ್ರೆ ಏನೈತತ್ ಕೇಳಿದ ನಾ. ಜನ್ನತ್ ಅಂದ್ರ ಅಲ್ಲಿ 72 ಮಂದಿ ಬಹಳ ಸುಂದರ ಕನ್ಯಾರ ಇರ್ತಾರ. ಒಂದು ಹೊಳಿ ಬರೀ ದಾರುದೇ ಒಂದು ಹೊಳಿ ಹರಿತೈತ. ಅದು ಹಿಂಗ್ ಕುಡಿದತ್ತ. ಅವ್ರ 72 ಕನ್ಯರು ಒಂದು ಕೈಕಾಲು ಒತ್ತುದು, ಕೋಳಿ ತಿನ್ಸೋ ಮಾಡ್ತಾರೆ. ಈ ಸ್ವರ್ಗ ಹೆಂಗೆ ಅಂತ ಕೇಳಿದ್ರೆ ನಮ್ಮ ಧರ್ಮದಾಗ ಸ್ವರ್ಗ ಅಂದ್ರೆ ಏನದು? ಅದಕ್ಕೆ ನಾ ಡೈರೆಕ್ಟ್ ಅಲ್ಲಿಗೆ ಯಾಕಂದ್ರೆ ಅವ್ರಿಗೆ ಜನಕ್ಕೆ ಹೋಗೋದ್ರ ಸಲುವಾಗಿ ಹಿಂದೂಗಳು ಹೊಡಿಲಾಕತ್ತಾರ. ನಾ ಡೈರೆಕ್ಟ್ ಇಲ್ಲಿ ಕಳಿಸ್ಬಿಡ್ತೇನೆ. ಮತ್ತೆ ಯಾಕೆ ನನ್ನ ಪ್ರಾಬ್ಲಮ್? ಇವತ್ತು ನಾ ಇಡೀ ಕರ್ನಾಟಕದ ಹೇಳಕತ್ತೀನಿ. ನಿನ್ನೆ ಬೀದರ್ ಜಿಲ್ಲೆಯಲ್ಲಿದ್ದೆ. ಮೊನ್ನೆ ಅಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ, ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನೆ. ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಾವಿಯಲ್ಲಿ ಮಹಾತ್ಮ ಬಸವೇಶ್ವರ ಮೂರ್ತಿ ಉದ್ಘಾಟನೆ. ನಾ ಏನು ಮುಖ್ಯಮಂತ್ರಿ ಇಲ್ಲ, ಮಂತ್ರಿ ಇಲ್ಲ. ಅದು ಜನ ಕರೆದು ಇವತ್ತು ನನ್ನ ಕಡೆಯಿಂದ ಯಾಕೆ ಮಾಡ್ಬೇಕಂತ ಮಹಾನ್ ಪುಣ್ಯವಂತ ಅಂತ ಪುಣ್ಯಾತ್ಮರನ್ನ ನನ್ನ ಕಡೆಯಿಂದ ಉದ್ಘಾಟನೆ ಮಾಡ್ತಾರ. ಅಂದ್ರೆ ಜನ ತಿಳ್ಕೊಂಡಾರ 2028ಕ್ಕ ಎಲ್ಲರೂ ಮಾಡ್ತಿರಲಿಲ್ಲ. ಅವಾಗ ಯಾರು ಬಸವನವರು ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಹಾಕ್ಬೇಡ್ರಿ. ಒಂದೇ ಸಲ ಕ್ಯಾಂಡಿಡೇಟ್ಗಳು ಬರ್ತಾವಲ್ಲ ಅವ್ರು ಹೇಳ್ರಿ, ಯಾರಪ್ಪ ಮುಖ್ಯಮಂತ್ರಿ ಕ್ಯಾಂಡಿಡೇಟ? ಯಾರೋ ಆ ಅಪ್ಪನ ಮಗ ಬೇಡಪ್ಪ, ನಮ್ ಬಸವನಗಳು ಮಾಡ್ತಿದ್ರೆ ಹಾಕ್ತೀವಿ, ಇಲ್ಕಂದ್ರೆ ಕಿತ್ಕೊಂಡು ಹೋಗಿ ನಿಮ್ದು ಕೆಂಪು ಮಾಡ್ತಿದ್ದಿಲ್ಲ ಎಲ್ಲರೂ. ನಾವು ಬಹಳ ಮಂದಿ ಅದಾರ. 28ಕ್ಕೆ ಹೆಂಗ ನಮ್ಮ ಪೇಪರ್ದ ಟಿವಿ ಅವ್ರು ಕೆಲವೊಂದು ಮಂದಿ ಅದಾರ. ಅವ್ರು ಒಕ್ಕ ತಗೊಂಡ್ ಕೂಡಲಿ ಯತ್ನಾಗ ಎಕಡೆ ಆಸೆ ಇರ್ತಾನ. ಜನ ಮನಸ್ಸು ಮಾಡಿದ್ರ ಯಾರ ರಾಜಕೀಯ ಪಕ್ಷನೂ ಏನು ಮಾಡೋದಾಗೋದಿಲ್ಲ. ಮೋದಿಯವ್ರನ್ನ ಯಾರು ಮಾಡ್ಯಾರೇನು? ಜನ ಮಾಡಿದ್ರಂದ್ರೆ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಐತಿ. ಅದು ಜನರ ಆಶೀರ್ವಾದ. ಎಷ್ಟು ಮಂದಿ ಖರ್ಚು ಮಾಡ್ಯಾರ MP ನನ್ಗೆ ಗೊತ್ತೈತಿ. ನಾನೇ ಇಲ್ಲೇ ನೋಡಿದ್ವಿ, ಅವ್ರು ಬಾಗಲಕೋಟೆ ಎಷ್ಟು ಜಿಗಿದಾಡ್ತಿದ್ರು. ನಂದು ಗಜರಿ ಯೋಗಿಸಲಿ ಹೋಗೈತಿ, ಐತಿ. ಜನರ ಮನಸ್ಸಿನಾಗ ಗೊತ್ತಂದ್ರೆ ಯಾವ ಮಗನೂ ಏನೋ ಹಂಗೆ ಹೇಳ್ತೀನಿ ನಾನು. ಯಾರನ್ನ ನನ್ನ ಹಗರ್ ತಿಳ್ಕೊಂಡಿದ್ರ ಬರೇ ನಾ ಏನಾರೆ ಅನಿವಾರ್ಯವಾಗಿ ಹಿಂದೂ ಪಾರ್ಟಿ ಕಟ್ಟೋ ಪರಿಸ್ಥಿತಿ ಬರ್ತದ, ಬರೇ ಹುಡುಗರನ್ನೇ MLA ಮಾಡಿಬಿಡುದು. ಬರೇ 224 ಬರೀ ಇವೇ ಕಾಣಿಸ್ಬೇಕು. ಕಾಯಿನ್ ಕಲರ್ ಬಗ್ಗೆ ಇಡೋದು ಕರ್ನಾಟಕ. ಆ ಯೋಗಿಕರ್ ನೋಡಿಲ್ಲ ಹಂಗ. ಯೋಗಿ ಒಳಗ ಈ ಗುಂಡಾಗಳು ಲಫಂಗರು ಅದ್ರ ಪೊಲೀಸರು ಹಚ್ತಿದ್ರು, ಪೊಲೀಸರು ಹೊಡಿತಿದ್ರು.
PSI ಮರ್ಡರ್ ಮಾಡ್ತಿದ್ರು, IAS ಅಧಿಕಾರಿನ ಮರ್ಡರ್ ಮಾಡ್ತಿದ್ರು. ಈಗ ಏನು ಒಳಗೆ ಹೋಗಿ ಜೈಲ್ನಾಗ ಅದಾರಲ್ಲ, ಹೊರಗೆ ಬರೋದಿಲ್ಲ ತರ ಜಾಮೀನೇ ಬೇಡ್ರಿ ನಮಗೆ, ನಾವು ಇಲ್ಲೇ ಆರಾಮದೀವಿ. ಮಕ್ಕಳಿಗೆ ಇಲ್ಲಿ ಏನು ಸರಿಯಾಗಿ ಊಟದ ಏನಾರು ಕೊಳ್ಳ್ರಿ ನಮ್ಮನಾಡ ಹೊರಗೆ ಬಂದ್ರೆ ಯೋಗಿ ನಮಗೆ ಕೆಲಸ ಮಾಡ್ತಾರೆ, ಹೊಡೆದ ಬರ್ತಾರೆ ಯೋಗಿ. ಹಂಗೆ ಬೇಕಾಗಿದ್ದಿಲ್ಲ ಕರ್ನಾಟಕದಾಗ. ಇಲ್ಲ ಅಂದ್ರೆ ನಾವು ಜೀವನಾನೇ ಮಾಡಕ್ ಬಿಡುದಿಲ್ಲ. ನಮ್ಮ ಗುರುಗಳು ಹೇಳಲ್ಲ, ಮೊನ್ನೆ ನಾವು ಹೋಗಿದ್ವಿ ಒಂದು ಹೆಣ್ಮಗಳು ಪಾಪ ಹಾವೇರಿ, ಒಂದು ಹೆಣ್ಮಗಳೆಲ್ಲ ಎಷ್ಟು ಮಂದಿ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಮಾಡ್ಲಕತ್ತಾರ. ಎಷ್ಟು ಮಂದಿ ನಮ್ ನೋಡ್ರಿ, ಒಂದು ಹುಡುಗಿನ ಹೊಡೆದು ಹಾವೇರಿ ಏನ್ ವ್ಯಾಪಾರ ಇದ್ರೆ ಸ್ವಾತಿ ಅಂತೇಳಿ ಒಂದು ಹೆಣ್ಮಗಳು, ಒಂದು ದಲಿತ ಹೆಣ್ಮಗಳು ಮೊನ್ನೆ ಆಗೈತಿ, ಅತ್ಯಾಚಾರ ಮಾಡಿ ಸಣ್ಣಗೆ ಕಡುಗು ಹೊಳಿ ದಂಡ್ಯಾಗ ಒಯ್ದು ಹೋಗ್ದ. ಅಂದ್ರೆ ಇವ್ರು ಎಷ್ಟು ಸೊಕ್ಕ ಬಂದೈತಿ ಇವತ್ತ. ಯಾವ ರೀತಿ ನಮ್ಮ ಹೆಣ್ಮಕ್ಳು ಇದಕ್ಕೆ ಲವ್ ಜಿಯಾದ ಎಲ್ಲ ಆಗ್ತಿದ್ರ, ನಮ್ಮ ಹೆಣ್ಮಕ್ಳಿಗೆ ನಾವು ಕಿವಿ ಮಾತಾಡ್ತೀನಿ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ನೀವು ಅವ್ರಿಂದ ಇದ್ರಾಗ ಬೀಳ್ಬೇಕು ಹೋಗ್ಬೇಡ್ರಿ. ನೀವೆಲ್ಲ ಇಲ್ಲಿರುವಂತ ಯುವಕರು ಎಲ್ಲಾ ಕಡೆ ಕಣ್ಣಿಡ್ರಿ. ಅವ್ರು ಯಾರೇ ಗಾಡಿ ಮೋಟರ್ ಸೈಕಲ್ ತಗೊಂಡ್ ಬರ್ತಾರೆ, ಇಲ್ಲೆಲ್ಲ ಅಡ್ಡಾಡ್ತಾರೆ, ಸಾಲಿ ಬಲಿ ಎಲ್ಲಾ ಕಡೆ ಎಲ್ಲರೂ ಕಾಣಿಸಂದ್ರೆ ಗಜ್ ಗಣಾಸ್ರಿ. ಇಲ್ಲಾಂದ್ರೆ ನಮ್ಮ ಹೆಣ್ಮಕ್ಳನ್ನ ನೋಡ್ರಿ ಇವತ್ತು ಎಷ್ಟು ಕಡೆ ಇಲ್ಲಿ ಅನ್ಯಾಯ ಏರ್ಬೇಕಾಗಲಿಲ್ಲ. ಹೆಂಗ್ ಹೊಡೆದ್ರು, ಸಾಲಿಗೆ ಹೋಗಿ ಪರೀಕ್ಷಾ ಬರೆದು ಹೊರಗೆ ಬರ್ಲಾಕತ್ತಿದ್ರು ಹೆಣ್ಮಕ್ಳು, ಹೊರದ್ರ ಪಾಪ ಸಣ್ಣ ಹುಡುಗಿ ಎಷ್ಟು ಒದ್ದಾಡ್ಸತ್ತಿರ್ಬೇಕು. ಈ ಘಟನೆಗಳೇನು ಆಗ್ಲಕತ್ತಾವಲ್ಲ, ಎಲ್ಲ ಹಿಂದೂಗಳು ಯಾರ ಮನ್ಯಾಗ ಆಗೈತೆ ಕುಂದ್ರಬೇಡ್ರಿ. ಮಗ್ಗಲ್ಕಿನ ಮನ್ಯಾಗ ಶಿವಾಜಿ ಹುಟ್ಲಿ, ಯಾರು ನನ್ನ ಮನ್ಯಾಗ ಬಸವಣ್ಣನ ಹುಟ್ಲಿ, ಯಾರು ಕೊಂಚಿಕೊಳ್ಳಾರ ಅಂತ ಬಿಡ್ರಿ. ಅದನ್ನ ಪ್ರತಿಯೊಂದು ಮನ್ಯಾಗ ಶಿವಾಜಿ ಹುಟ್ಟು ಕಾಲು ಬಂದೈತೆ, ಅದು ಹುಟ್ಟಲೇಬೇಕು, ನಾವು ಗಟ್ಟಿಯಾಗಿ ತಯಾರಾಗಲೇಬೇಕು. ಇಲ್ಲಾಂದ್ರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನಾನು ವಿನಂತಿ ಮಾಡ್ಕೊತೀನಿ, ಇವತ್ತೇನು ಚಿಕ್ಕಲಿಕೆಯಲ್ಲಿ ಇದು ಒಂದು ಸಣ್ಣ ಹಳ್ಳಿ, ಇಷ್ಟು ಜನ ನೀವು ಸೇರಿರಿ. ಎದಕ್ಕೆ ಸೇರಿರಿ? ಆ ಪುಣ್ಯಾತ್ಮರ ಹೆಸರು ಹೇಳಿದಕ್ಕೆ ಸೇರಿ, ಶಿವಾಜಿ ಮಹಾರಾಜರು, ಬಸವಣ್ಣ, ಅಹಿಲ್ಯಾಬಾಯಿ ಹೋಳ್ಕರ್ ಅಂತೇಳಿ. ಅದಕ್ಕೆ ನಿಮ್ಮಲ್ಲಿ ಇವತ್ತಿನ ಯುವಕರಿಗೆ ಧರ್ಮ ಜಾಗೃತಿ, ದೇಶ ಅಂದ್ರೆ ಬಹಳ ಪ್ರೀತಿ. ನೀವು ನೋಡ್ರಿ, ನಾನು ಇವ್ರಿಗೆ ಯಾರು ಏನಾರು ಕಮೆಂಟ್ ಮಾಡಿದ ಕೆಳಗೆ ಕಮೆಂಟ್ ನೋಡಿದ್ರೆ ಅವ್ರು ಊರ್ ಹಾಕೊಂಡು ಬಿಡೋದು ಡೈರೆಕ್ಟ್ ಕೆಳಗಿನ ಕಮೆಂಟ್. ನಿನ್ನೆ ಇದಕ್ಕೊಂದು 500 600 ನೋಡಿದನ. ಇಡೀ ನಮ್ಮ ಕನ್ನಡ ನಿಘಂಟದಾಗ ಎಷ್ಟು ಒಳ್ಳೆ ಶಬ್ದ ಎಲ್ಲ ಉಪಯೋಗ ಮಾಡ್ಯಾರಿಲ್ಲ. ನೀವು ಹಂಗೆ ಮೆಟ್ಟಲೆ ಹೊಡಿತಿದ್ರಿ ಅವ್ರಿಗೆ. ಅವ್ರ ಮಕ್ಕಳು ಇನ್ನೊಂದು ಏನ್ ಮಾಡ್ಲಕತ್ತಾರ, ಈಗೆಲ್ಲ ಕೊಟ್ರು ಹಿಂದೂ ಹೆಸರು ಇಟ್ಕೊಂಡು ಫೇಸ್ಬುಕ್ನಾಗ ಹಾಕೊಂತ ನೋಡುದು, ಹಿಂದೂ ಹೆಸರ ನಕಲಿ ಮಾಡಿ ಬೆಳೆದು ಅಂದ್ರೆ ಹಿಂದೂಗಳು ಬೇಯಲಕತ್ತಾರ ತೋರ್ಸಕ್. ನೀವು ಮಕ್ಕಳು ಅವ್ರು ನಮಗ್ ಬಯೋರು ಆ ಫೇಸ್ಬುಕ್ನಾಗ ಲಾಕ್ ಮಾಡಿರ್ತಾರ ಅವ್ರ ಅಕೌಂಟ್. ಖರೀ ಅವ್ರ ಅಪ್ಪಗೆ ಇರ್ತಾರ, ಓಪನ್ ಇಟ್ಟಿದ್ರು ಅವ ಯಾವ ಎಲ್ಲದನ್ನ ಸಿಕ್ಕಿರ್ತಾನ ನಮಗ. ಅದನ್ನ ಏನ್ ಮಾಡಿರ್ತಾರ ಅವ್ರು, ನೀವು ನೋಡ್ಲಕ್ ಆಗ್ಲಾರ್ದಂಗೆ ಮಾಡ್ತಾರ. ಆದ್ರ ಕಮೆಂಟ್ ಏನ್ ನೀವು ಮಾಡ್ತಿರ್ಲ, ಇನ್ನು ಯಾರೇ ನಮ್ಮ ಉತ್ತರ ಕರ್ನಾಟಕದ ಯಾವ್ಯಾವ ಬೈಗಳದಾವಲ್ಲ ಎಲ್ಲ ಸ್ವಚ್ಛ ಮಾಡಿ ಜಳ 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 ಜಳ. ಈ ಭಾಷಣದಾಗೂ ಎಲ್ಲ ಭಾಷೆ ಬರ್ಲಾಕತ್ತ. ಮೊದಲೆಲ್ಲ ಹೆಂಗ್ ಮಾತಾಡ್ತಿದ್ರು ರಾಜಕಾರಣಿಗಳು. ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಜಯಂತಿ, ಬಹಳ ಸಂತೋಷ ಆಗ್ತಾ ಇದೆ. ಏನು ಸುರ ಸಂತೋಷ. ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರ, ಶಿವಾಜಿ ಮಹಾರಾಜರು ಇವತ್ತಿನ ದಿವಸ ಜನ್ಮ ತಾಳಿದ್ರು. ಒಟ್ಟಾರೆ ಇವತ್ತಿನ ದಿವಸ ಇವತ್ತಿನ ದಿವಸ ಬಿಡೋ ಹಣ ಮುಂದಿನ ಈ ನಮ್ಮ ಹಾಗಿಲ್ಲ. ಏಕ್ ಮಾರ್ಕ್ ಹೋದ ಕಡೆ ಮಾಡಿದ. ಈಗ ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಭಾಷಣ, ನಾಟಕ ಕಂಪನಿ ಭಾಷಣ ಬೇಕಾಗಿಲ್ಲ. ಅದಕ್ಕೆ ಬಂಧುಗಳೇ, ನಾನು ವಿಧಾನಸಭಾದಾಗ ನಾ ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ, ಈಗ 1,16,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಎದಕ್ಕೆ ತೆಗಿಲಕತ್ತೀರಿ? 60,000 ಕೋಟಿ ರೂಪಾಯಿ ಗ್ಯಾರಂಟಿ ಸಲುವಾಗಿ. ಕಾಕಾಗೂ ಫ್ರೀ, ಮಾಮಾಗೂ ಫ್ರೀ, ಅಕ್ಕನ ಮನ್ಯಾಗ ಹೋಗೋದು ಫ್ರೀ, ಕಾಕನ ಸಿದ್ದೇಶ್ವರ ಗುಡಿ ಹೋಗೋದು ಫ್ರೀ, ದ್ಯಾಮನ ಗುಡಿಗೆ ಏನೇನು ಹೇಳಿ ಕೊಟ್ರ, ಕರೆಂಟ್ ಪುಕ್ಕಟ್ಟ ಏನೇನು ಮಾಡಿದ್ರ. ಅದಕ್ಕೆ ತೆಗೆದ ಸಾಲ ತೆಗೆದಾರ. ದಿನ ನಿಮ್ಮ ಮರಣ ಹೋಗ್ತಾರೆ 25 ರೂಪಾಯಿಗಾವ. ಈಗ ನಾ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊಂಡೆ, ನೀವು 1,16,000 ಕೋಟಿ ಸಾಲ ತೆಗಿಲಕತ್ತೀವಿ,
ಇದು ಎದಕ್ಕೆಲ್ಲ ಪಗಾರ ಮಾಡ್ಲಕ್ಕ ಮತ್ತು ಇದಕ್ಕೆ ಗ್ಯಾರಂಟಿ. ನಾ ಹೇಳಿದೆ 1 ಲಕ್ಷ ಕೋಟಿ ಸಾಲ ತೆಗೀರಿ. ಆಳಮಟ್ಟಿ ಯೋಜನೆ ಗೆಟ್ಟಬೇಕು 1 ಲಕ್ಷ ಕೋಟಿ ರೂಪಾಯಿ ಬೇಕು. 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ. 1 ಲಕ್ಷ ಕೋಟಿ ಸಾಲ ತೆಗೆದ್ರೆ 8 ಎಕರೆ ಜಮೀನು ನೀರಾವರಿ ಆಗ್ತದೆ ಗೊತ್ತಾನ? 173 TMC ನೀರನ್ನು ಉಪಯೋಗ ಮಾಡ್ಕೋಬೇಕಾಗಿತ್ತು. 173 TMC ನೀರು ಎಷ್ಟು ನೀರಾವರಿ ಆಗ್ತದೆ ಗೊತ್ತಾನ? 17,30,000 ಎಕರೆ ಜಮೀನು ಇವತ್ತು ನೀರಾವರಿ ಆಗ್ತದೆ. ಆ 17,73,000 ನೀರಾವರಿ ಆಯ್ತಂದ್ರ ನಿಮ್ಮದು ಯಾವ ಕಾಕನ ಮನೆಗೆ ಹೋಗೋ ಬಸ್ಸು ಫ್ರೀ ಬೇಡ, ಅಕ್ಕಿ ಬೇಡ, ಏನು ಬೇಡ. 10 ತಾಸು ಕರೆಂಟ್ ಕೊಡ್ರಿ. 17 ಲಕ್ಷ ಎಕರೆ ನೀರಾವರಿ ಮಾಡಿಬಿಟ್ರ ನೀವು ಯಾರೇ ಸರ್ಕಾರದ ಏನಾರ ಸಬ್ಸಿಡಿ ಬೇಡಕ್ಕೆ ಹೋಗ್ತೀರನಪ್ಪ? ಇಲ್ಲೇ ದ್ರಾಕ್ಷಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಕತ್ತೀರಿ. ಎಷ್ಟು ಕಷ್ಟಪಡ್ತೀರಿ ನೀವು. ಈಗ ನಾವು ರುದ್ರಗೌಡದ 50 ಎಕರೆ ಐತಿ. ಇಲ್ಲಂತ ಸಾಕಷ್ಟು ದ್ರಾಕ್ಷಿ ಐತಿ. ಬಿಜಾಪುರಕ್ಕೆ ನಾವು ಮೊದಲು ಬರೀ ವೈನ್ ಬೋರ್ಡ್ ಇತ್ತು. ಯಡಿಯೂರಪ್ಪದೊಡೆ ಜಗಳ ತೆಗೆದು ನಾವು ದ್ರಾಕ್ಷ ಮತ್ತು ವೈನ್ ಬೋರ್ಡ್ ಅಂತ ಮಾಡಿಸಿದೆ. ಈಗ 50 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತಲ್ರಿ, 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ. ದೊಡ್ಡ ವರ್ಲ್ಡ್ ಮಾರ್ಕೆಟ್ ಬಿಜಾಪುರನ 140 ಎಕರೆ ನಾವು ಮಾಡ್ಲಕತ್ತೀವಿ. 500 ಕೋಟಿ ರೂಪಾಯಿ ಬಜೆಟ್. ಒಮ್ಮೆ ದ್ರಾಕ್ಷಿ ಈ ಸಲ ದ್ರಾಕ್ಷಿ ರೇಟ್ ಚಲೋ ಕಾಣ್ತದೆ. ಮೊಣಕಾದ ದ್ರಾಕ್ಷಿ ಯಾಕಂದ್ರೆ ನಮ್ದು ಕೋಲ್ಡ್ ಸ್ಟೋರೇಜ್ ಐತೆ. ನಾನು ನೋಡ್ತೀನಿ ಬಹಳ ದಿನ ರೈತರು ಇಡಲಾಗ ಅವಾಗಿಂದ ಅವಾಗ ಮಾಡ್ಲಕತ್ತ ರೇಟ್ ಚಲೋ ಐತೆ. ಹಂಗ ರೈತರಿಗೆ ನೀರ ಮತ್ತು ಲೈಟ್ ಕೊಟ್ಬಿಟ್ರೆ ನಾವು ಯಾರು ಬಂದಿನೋ ಭಿಕ್ಷಾ ಬೇಡುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಪೊಲೀಸ್ ನೇಮಕಾತಿ ಇಲ್ಲ. 4-5 ವರ್ಷದಿಂದ ಪೊಲೀಸ್ ಹುಡುಗರು ರನ್ನಿಂಗ್ ಮಾಡೇ ಮಾಡ್ತಾರ, ಓಡ್ತಾರ. ಪಾಪ ನೇಮಕಾತಿ ಮಾಡಲಾಗ್ಯಾರ. KPSC ಒಳಗೆ ಕನ್ನಡದ ಬೇರೆನೆ ಹಳ್ಳಿಯಾಗಿನಾರು ಕನ್ನಡ ಕಲ್ತಿರ್ತಾರ. ಅವ್ರಿಗೆ ಬರೋ ಕ್ವಶನ್ ಪೇಪರೇ ಬೇರೆ, ಇಂಗ್ಲಿಷ್ನ ಬರೋ ಕ್ವಶನ್ ಪೇಪರೇ ಬೇರೆ. ಹಿಂಗಾಗಿ ಹಳ್ಳಿಯಾಗಿನ ಹುಡುಗರು ಇವತ್ತು AC, ತಹಸೀಲ್ದಾರು, DSP ಯಾವುದೇ ಪೋಸ್ಟಿಗೆ ಹೋಗಲಾರ್ದ ಪರಿಸ್ಥಿತಿ ಇವತ್ತು ನಾವು ರಾಜ್ಯದಲ್ಲಿ. ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ರೆ ನೀವು ವರ್ಷ 1 ಎಕರೆಗೆ 1,000 ರೂಪಾಯಿ ನೀವು ಹೊಳಿ ತಗೋರ್ಬೇಕಾಗ್ತದೆ. ನಿಮ್ಮ ರೈತ ಕಡೆ 1,000 ರೂಪಾಯಿ ತಗೋರಪ್ಪ. ನೀವು ಬ್ಯಾಂಕಿನ ಬಡ್ಡಿ ಎಲ್ಲದು ವರ್ಲ್ಡ್ ಬ್ಯಾಂಕಿನ ತರ್ತಿಲ್ಲ ತೋರಿ. ಆದ್ರೆ ಅದ್ರ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ಬರೇ ಪುಕಟ್ ಕೊಡ್ತೀನಿ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅನ್ನೋ. ಇದು ಮಾನವ ಕೊಟ್ಟಿದ್ದು ಮನೆ ತನಕ, ದೇವ್ರು ಕೊಟ್ಟಿದ್ದು ಕೊನೆ ತನಕ. ನಾವೇನ ಸ್ವಾವಲಂಬಿ ಆಗ್ಬೇಕಾದ್ರೆ ಈ ರಾಜ್ಯದಲ್ಲಿ 17 ಲಕ್ಷ ಎಕರೆ ನೀರಾವರಿ. ಉತ್ತರ ಕರ್ನಾಟಕದವ್ರಿಗೆ ಯಾರಿಗೂ ಏನೋ ನಿಮ್ಮ ಸಬ್ಸಿಡಿ ಬೇಡ, ನಿಮ್ದು ಯಾವುದೇ ಸ್ಕೀಮೇ ಬೇಡ. ಅದಕ್ಕೆ ಬಂದೊಳೆ ಮುಂದಿನ ದಿವಸ ನಮ್ಮ ಕರ್ನಾಟಕ ಒಂದು ಒಳ್ಳೆ ಕರ್ನಾಟಕ ನಿರ್ಮಾಣ ಆಗಬೇಕು. ಹಿಂದೂಗಳ ರಕ್ಷಣೆ ಆಗಬೇಕು. ನಮ್ಮ ಹಿಂದೂಗಳ ಹೆಣ್ಮಕ್ಳನ್ನ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣೇ ಕಿತ್ತುವಂತ ಒಂದು ಸರ್ಕಾರಿ ರಾಜ್ಯದಲ್ಲಿ ಬರಬೇಕೋ ಬೇಡೋ? ಬರ್ಬೇಕಂದ್ರೆ ನೀವು ರೊಕ್ಕ ತಿಲ್ಲಾರ್ದನೆ, ಇಲೆಕ್ಷನ್ದಾಗ ದಾರು ಕುಡಿಲಾರ್ದನೆ ಒಳ್ಳೆ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿದ್ರೆ ಬರ್ತದೆ. ನೀವು ಇಲೆಕ್ಷನ್ದಾಗ ಅವ್ನು ಏನ್ರಿ ಖರ್ಚು ಮಾಡಿ ಗಿಡಕ್ಕೆಲ್ರಿ ಬಹಳ ಕೈಯ ಬಹಳ ಬಿಡು ಅಂತಾರಲ್ರಿ. ನಾ ಬಿಜಾಪುರ ಖರ್ಚೆ ಮಾಡೋದಿಲ್ಲ. ನಿಮ್ಮ ಮನೆ ಸರಿಯಾಗಿ ಉಳಿಬೇಕಾದ್ರೆ ನಾವು ಓಟ್ ಹಾಕಿ ಕಲ್ತು ಬಿಟ್ಟಿರ್ತೀನಿ. ತಲೆ ಹಾಕ್ತಾರೆ ಓಟ್. ನೀವು ಉಳ್ಕಿದವ್ರು ಕೇಳಿಬಿಟ್ರೆ 10 ಕೋಟಿ ಮಾಡಿ 50 ಕೋಟಿ ಮಾಡಿ ಅದನ್ನ ಕೇಳಿದ್ರೆ ಗಾಬರಿ ಆಗ್ತದೆ. ನಾವು ಬಿಜಾಪುರ್ನಾಗ ಈಗ ಬಹಳ ಮಂದಿ ಅಣ್ಣಗಳು ಹೇಳ್ತಾರೆ, ನಿನ್ನೆ ಚಾಲೆಂಜ್ ಕೊಟ್ಟಾಗ ನಾಳೆ ಕೊಡ್ತೀನಿ ಅವ್ರ ಮಕ್ಕಳಿಗೆ. ನೀವೇಂದ್ರಪ್ಪ ಯಾರ್ಯಾರು ನಿಮ್ಮ ಅಪ್ಪ ಓದಿದ್ರೆ ಬಂದು ನಿಂದ್ರಿ ಬಿಜಾಪುರಕ್ಕ. ಹೋದ್ ಸಲನೇ ಹಾರಾಡಿದ್ರು. ನಾವು ಹೇಳಿದ್ದೆ ನಿಮ್ಗೆ ಯಾರ್ಯಾರು ತಿಂಡಿ ಐತಿ ಬರ್ರಿ ಒಂದು ಬಿಜಾಪುರಕ್ಕೆ. ಬರ್ಲೇ ಇಲ್ಲ. ಈ ಸಲ ಮತ್ತೆ ನೀನೇನ ಸವಾಲು ಹಾಕ್ಯಾರ. ನಾಳೆ ಮುಂಜಾನೆಯಲ್ಲಿ ಅಲ್ಲಿ ಇಲ್ಕಲ್ನಾಗ ಬಿಜಾಪುರ್ನಾಗ ಸವಾಲು ಸ್ವೀಕಾರ ಮಾಡಿ ಉತ್ತರ ಕೊಡೋದಿನಿ. ಅದಕ್ಕೆ ಇನ್ನು 3 ವರ್ಷ ಐತಿ. 3 ವರ್ಷನಾಗ ರಾಜ್ಯದಾಗ ಹೆಂಗಾಗ್ಬೇಕಂದ್ರ ಹಿಂದುತ್ವ ಪರವಾಗಿ ಗಟ್ಟಿದ್ದವನೇ, ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶಿದ್ದವನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿರ್ಣಯ ನಾವೆಲ್ಲ ಮಾಡೋಣ ಅಂತ ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಛತ್ರಪತಿ ಸಾಹು ಮಹಾರಾಜರಿಗೆ, ಛತ್ರಪತಿ ಸಂಭಾಜಿ ಮಹಾರಾಜರಿಗೆ
ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ,